ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾಳೆ ಬಳ್ಳಾರಿಗೆ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ. ಬಳ್ಳಾರಿ ನಗರದ ಕೌಲ್ ಬಜಾರ್ನಲ್ಲಿ ಅರುಂಧತಿ ಮಾದಿಗ ಸಂಘದವರು ಆಯೋಜಿಸಿದ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆಯ ಪೂರ್ವಭಾವಿ ಸಭೆ ನಿನ್ನೆ ಜರುಗಿತು. ಈ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಮಾತನಾಡಿ, ನಾಳೆಯಿಂದ 2 ದಿನಗಳ ಕಾಲ ಬಿಆರ್ ಭಾಸ್ಕರ್ ಪ್ರಸಾದ್ ನೇತೃತ್ವದ ಕ್ರಾಂತಿಕಾರಿ ರಥಯಾತ್ರೆ ಬಳ್ಳಾರಿಗೆ ಆಗಮಿಸುತ್ತಿದ್ದು, ನಾವು ನೀವೆಲ್ಲರೂ ಸೇರಿ ಈ ಕ್ರಾಂತಿಕಾರಿ ರಥಯಾತ್ರೆಯನ್ನ ಯಶಸ್ವಿಗೊಳಿಸಲು ಪಣ ತೊಡಬೇಕೆಂದು ಹೇಳಿದರು. ಸಿಡಿಲಿಗೆ ಒಂದೇ ಕುಟುಂಬದ 2 ಸಾವು, ಓರ್ವ ಯುವಕ ಚಿಂತಾಜನಕ ಸ್ಥಿತಿಯಲ್ಲಿ. ಸಿರಗುಪ್ಪ ತಾಲೂಕಿನ ರಾರವಿ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಮಳೆ ಗಾಳಿ ಸಹಿತ ಗುಡುಗು ಸಿಡಿಲು ಬಡಿದು 2 ಮೃತಪಟ್ಟಿದ್ದಾರೆ. ಮೃತ ವೀರಪ್ಪ 45 ವರ್ಷ, ಸುನೀಲ 26 ವರ್ಷ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವಾಗ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ. ವಿನೋದ 14 ವರ್ಷದ ಹುಡುಗ ಹೆಚ್ಚಿನ ಚಿಕಿತ್ಸೆಗಾಗಿ ಸಿರಗುಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು ಎಂದು ತಹಶೀಲ್ದಾರ್ ನರಸಪ್ಪ ಹೇಳಿದರು. ಸಿರಗುಪ್ಪ ತಾಲೂಕಿನ ಇದೇ ತಿಂಗಳು 15ನೇ ತಾರೀಕಿಗೆ ಕ್ರಾಂತಿಕಾರಿ ಸಂಘರ್ಷ ರಥಯಾತ್ರೆ ಪ್ರಕ್ರಿಯೆಯಿಂದ ಸಮುದಾಯಕ್ಕೆ ಅನ್ಯಾಯ ಒಳ ಮೀಸಲಾತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯದವರು ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಎಂದು ನಮೂದಿಸಬೇಕು ಎಂದು ವಕೀಲ ಮುನಿಸ್ವಾಮಿ ಅವರು ಹೇಳಿದರು. ಸಿರಗುಪ್ಪ ನಗರದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಪತ್ರಕರ್ತರೊಂದಿಗೆ ಅವರು ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ ಹಮ್ಮಿಕೊಂಡಿರುವ ಕ್ರಾಂತಿಕಾರಿ ರಥಯಾತ್ರೆ ಮೇ 15ರಂದು ಬೆಳಗ್ಗೆ ಸಿರಗುಪ್ಪ ತಾಲೂಕಿನ ಸೂಗೂರು, ಮಣ್ಣೂರು, ರುದ್ರಪಾದ, ನಡವಿ, ಉಡಗೋಳು, ನಿಟ್ಟೂರು, ಹೆರಕಲ್, ಕೆಂಚನಗುಡ್ಡ, ದೇವಲಾಪುರ ಗ್ರಾಮಗಳ ಮೂಲಕ ಮಧ್ಯಾಹ್ನ 1:30ಕ್ಕೆ ಸಿರಗುಪ್ಪ ನಗರಕ್ಕೆ ಆಗಮಿಸಲಿದೆ. ಅದ್ದೂರಿಯಾಗಿ ಸ್ವಾಗತ ಮಾಡಲಾಗುವುದು ಎಂದು ಅವರು ತಿಳಿಸಿದರು.